ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಗಲು ರಾತ್ರಿ ವಿಪರೀತ ಯಾರ ಬಗ್ಗೆ ಥಿಂಕ್ ಮಾಡ್ತಿರ್ತೀರಿ, ಯಾವ ವ್ಯಕ್ತಿಯ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ತಿರ್ತೀರಿ, ಆ ವ್ಯಕ್ತಿಯ ಮನಸ್ಸಿನಲ್ಲಿ ಈಗ ಏನು ಓಡ್ತಾ ಇದೆ ನಿಮ್ಮ ವಿಚಾರವಾಗಿ, ಆ ವ್ಯಕ್ತಿನೂ ಕೂಡ ನಿಮ್ಮ ವಿಚಾರವಾಗಿ ಬಹಳಷ್ಟು ನಿಮ್ಮ ಹಾಗೇನೆ ತಲೆ ಕೆಡಿಸ್ಕೊಂಡಿರ್ತಾರ ಅಥವಾ ಇಲ್ವಾ, ನೀವು ಯಾರ ಬಗ್ಗೆ ಹುಚ್ಚರಂತೆ ಹಗಲು ರಾತ್ರಿ ಯೋಚನೆ ಮಾಡ್ತೀರಿ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅವರ ಫೀಲಿಂಗ್ಸ್ ಯಾವ ರೀತಿ ಇದೆ, ಅವರ ಯೋಚನೆಗಳು ನಿಮ್ಮ ವಿಚಾರದಲ್ಲಿ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇರುತ್ತೆ, ಆ ಒಂದು ಕಾರ್ಡ್ನ ನೀವು ನಿಮ್ಮ ಪರ್ಸನ್ ಯಾವ ವ್ಯಕ್ತಿಯ ವಿಚಾರವಾಗಿ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಿ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಆ ವ್ಯಕ್ತಿಯನ್ನ ಫೋಟೋ ನೋಡೋದಾಗಿರ್ಬೋದು ಅಥವಾ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡಾಗಿರ್ಬೋದು, ಈ ಸ್ಟೋನಲ್ಲಿ ಯಾವುದನ್ನ ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದಾಗಿರ್ಬಹುದು, ಇದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಆ ವ್ಯಕ್ತಿ ಹೆಸರು ನೋಡ್ತಾ ನೀವು ಈ ರೀಡಿಂಗ್ನ ನೋಡಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಎನರ್ಜಿ ಕನೆಕ್ಟ್ ಆಗುತ್ತೆ, ಆ ವ್ಯಕ್ತಿಯ ಎನರ್ಜಿನೂ ಕನೆಕ್ಟ್ ಆಗಿರಬೇಕಾಗತ್ತೆ. ಹಾಗೆ ಆ ವ್ಯಕ್ತಿ ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದು ಕೂಡ ಕೂಲಂಕುಷವಾಗಿ ಇಲ್ಲಿ ತಿಳಿತಾ ಹೋಗುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನೀವು ನಂಬುವ ದೈವ ಏನಾದರೂ ಬಹಳಷ್ಟು ನೀವು ಇದು ಮಾಡ್ತಾ ಇದ್ರೆ ಆ ದೈವದ ಹೆಸರನ್ನು ಬೇಕಾದರೂ ನೀವು ಹೇಳ್ಕೊಳ್ಬೋದು. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಮೊದಲನೆಯ ಕಾರ್ಡ್, ಆ ವ್ಯಕ್ತಿಯ ಫೀಲಿಂಗ್ಸ್ ಏನಾಗಿದೆ, ಈಗ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ರೀತಿಯೇ ಹಗಲು ರಾತ್ರಿ ನೀವು ಹೇಗೆ ಯೋಚನೆ ಮಾಡ್ತಾ ಇದ್ದೀರಿ ಹುಚ್ಚರ ಹಾಗೆ, ಆ ವ್ಯಕ್ತಿಯೇನೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಥವಾ ಮಾಡ್ತಾ ಇಲ್ವಾ, ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿದೆ, 6 ಆಫ್ ಪೆಂಟಿಕಲ್ಸ್ ಬಂದಿದೆ, ಮೆಜಿಷಿಯನ್ ಬಂದಿದೆ, 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಇಲ್ಲಿ ಆ ವ್ಯಕ್ತಿ ನಿಮ್ಮ ವಿಚಾರವಾಗಿ ನಿಮ್ಮ ನೆನಪಿಂದ ಒಂದಷ್ಟು ಇಂಡಿಪೆಂಡೆಂಟ್ ಆಗಿ, ಬಟ್ ಆದರೆ ಆ ವ್ಯಕ್ತಿನೂ ಕೂಡ ನಿಮ್ಮ ವಿಚಾರವಾಗಿ ಎಲ್ಲ ರೀತಿಯ ಯೋಚನೆ ಮಾಡಿದ್ದಾರೆ. ನಿಮಗೆ ಯಾವ ರೀತಿಯ ವ್ಯಕ್ತಿಯ ವಿಚಾರದಲ್ಲಿ ಫೀಲಿಂಗ್ಸ್ ಇದೆ ಅಷ್ಟು ವಿಚಾರವಾಗಿ ಆ ವ್ಯಕ್ತಿನೂ ಕೂಡ ನೀವು ಯಾವ ರೀತಿಯೆಲ್ಲ ಥಿಂಕ್ ಮಾಡಿದ್ರಿ, ಯಾವ ವಿಚಾರಗಳನ್ನು ಮೆಲ್ಕ್ ಹಾಕ್ತಿದ್ರಿ ಹಗಲು ರಾತ್ರಿ, ಆ ವ್ಯಕ್ತಿಯ ವಿಚಾರವಾಗಿ ನಡೆದಂತಹ ಇದಾಗಿರಬಹುದು, ಮಾತುಕತೆಗಳಾಗಿರಬಹುದು, ನೀವಿಬ್ಬರು ಜಗಳ ಆಡ್ದಂಥದ್ದಾಗಿರಬಹುದು, ಏನೇ ನಡೆದಿದೆಯಲ್ಲ ನಿಮ್ಮಿಬ್ಬರ ನಡುವೆ, ನೀವೇನೇನೆಲ್ಲ ಯೋಚನೆ ಮಾಡಿದ್ರಿ ಆ ವ್ಯಕ್ತಿನೂ ಕೂಡ ಅದೇ ರೀತಿನೇ ಯೋಚನೆ ಮಾಡಿದ್ದಾರೆ. ಬಟ್ ಆದರೆ ನನಗೊಂದಷ್ಟು ಇಂಡಿಪೆಂಡೆಂಟ್ ಬೇಕಾಗಿದೆಯಪ್ಪ, ನನಗೆ ಈ ವ್ಯಕ್ತಿಯಿಂದ ನಿಮ್ಮಿಂದ ಒಂದಷ್ಟು ಪದೇ ಪದೇ ಕಾಲ್ ಮಾಡುವಂಥದ್ದು, ಪದೇ ಪದೇ ಅವರನ್ನು ಯಾವುದಾದ್ರೂ ಒಂದು ಜಗಳದ ಮ್ಯಾಟ್ರೋ ಅಥವಾ ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ಪಿನ ವಿಚಾರನೋ ಅಥವಾ ಪಾಸ್ಟ್ ಆಗಿರೋದು ವಿಚಾರನೋ ಅಥವಾ ಅವರ ಫ್ಯಾಮಿಲಿಗಳಲ್ಲೋ ಅಥವಾ ನಿಮ್ಮ ಫ್ಯಾಮಿಲಿಗಳಲ್ಲೋ ಏನೋ ಒಂದು ತಗೊಂಡು ನೀವು ಡ್ರ್ಯಾಗ್ ಮಾಡ್ತಾ ಕೂರ್ತೀರಿ. ಸೊ ಹಾಗಾಗಿ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ನನಗೆ ಈ ವ್ಯಕ್ತಿಯಿಂದ ಒಂದಷ್ಟು ಇಂಡಿಪೆಂಡೆಂಟ್ ಬೇಕು, ನನಗೆ ಇವರಿಂದ ನಾನು ದೂರ ಇರಬೇಕು. ಇದೇ ರೀತಿಯಾಗಿ ಆ ವ್ಯಕ್ತಿನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಹಾಗೇನೆ ಫೀಲ್ ಇದೆ, ಆ ವ್ಯಕ್ತಿಗೂ ಕೂಡ ನೀವು ಎಷ್ಟು ಫೀಲ್ ಮಾಡ್ಕೊಳ್ತಾ ಇದ್ದೀರಿ ಅದೇ ರೀತಿನೇ ಈ ವ್ಯಕ್ತಿಗೂ ಕೂಡ ಫೀಲ್ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ಆ ವ್ಯಕ್ತಿಯ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಬರ್ತಾ ಇಲ್ಲ. ಇನ್ನೊಂದು ನೀವೇನಾದರೂ ಕಾಂಪ್ರಮೈಸ್ ಆಗೋದಕ್ಕಾಗಿರ್ಬೋದು ಅಥವಾ ಅವರು ಮಾಡ್ತಿದ್ದನ್ನು ಕ್ಷಮಿಸಿ ಅವರ ಜೊತೆಯಲ್ಲಿ ಈ ಮೊದಲಿನ ಹಾಗೆ ಇರುವಂಥದ್ದು, ಆ ರೀತಿ ಏನಾದರೂ ಕಾಂಪ್ರಮೈಸಿಗೆ ಬಂದರೆ ಎಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಾನು ಹೇಗಿದ್ದೀನೋ ಅದೇ ರೀತಿ ನೀನು ಎಕ್ಸೆಪ್ಟ್ ಮಾಡ್ಕೊಂಡ್ರೆ ನಾನು ಕಾಂಪ್ರಮೈಸ್ ಆಗ್ತೀನಿ ಅನ್ನುವ ಲೆಕ್ಕಕ್ಕೆ ಆ ವ್ಯಕ್ತಿಯ ಮನಸ್ಥಿತಿ ಇದೆ ಅಂತ ಹೇಳಿ. ಸೊ ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಗೆ ಯಾವ ರೀತಿ ಫೀಲ್ ಆಗ್ತಿದೆ, ಆ್ಯಸ್ ಇಟ್ ಈಸ್ ಅದೇ ರೀತಿ ಫೀಲ್ ಆಗ್ತಿದೆ. ಇಲ್ಲಿ ಸಿಚುವೇಶನ್ಸ್ ಏನಾದರೂ ಆಗಿರಬಹುದು ಈ ಕಾರ್ಡ್ ಸೆಲೆಕ್ಟ್ ಮಾಡಿದವ್ರಿಗೆ, ಬಟ್ ಆದರೆ ನೀವು ಯಾವ ರೀತಿ ಫೀಲ್ ಮಾಡ್ಕೊಳ್ತಿದ್ದೀರಿ ಆ ವ್ಯಕ್ತಿನೂ ಕೂಡ ಅದೇ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಏನಾಗ್ತಿದೆ, ನಿಮ್ಮಿಬ್ಬರ ಪ್ರೀತಿ ಏನಾಗಿದೆ, ತುಂಬ ಬಾಂಡಿಂಗಲ್ಲಿರುವಂತಹ ಪ್ರೀತಿ, ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ತಿಂಗಳುಗಳಿಂದ ನಿಮ್ಮ ಫೀಲಿಂಗ್ಸ್ ಅವರ ಹತ್ರ ಆಗಿರ್ಬೋದು, ಅವರ ಫೀಲಿಂಗ್ಸ್ ನಿಮ್ಮ ಹತ್ರ ಆಗಿರಬಹುದು, ಇದು ಎಲ್ಲನೂ ಇರೋದ್ರಿಂದ ನಿಮ್ಮಿಬ್ಬರ ಮಧ್ಯದಲ್ಲಿ ಅಷ್ಟು ಬೇಗ ಬಿಟ್ಟು ಹೋಗುವಂತಹ ಬಾಂಡಿಂಗ್ ಯಾವುದೂ ಕೂಡ ಆಗ್ತಾ ಇಲ್ಲ. ಸಡನ್ಲಿ ನೀವು ಚೇಂಜ್ ಆಗಬೇಕು ಅಂತ ನಿಮ್ಮ ಮೈಂಡಲ್ಲಿದೆ, ನನಗೆ ಬೇಡ ಈ ವ್ಯಕ್ತಿ ಬೇಡ, ನನ್ನ ಪಾಡಿಗೆ ನಾನು ಇರಬೇಕು ಅನ್ನೋದು. ಬಟ್ ಆದರೆ ಈ ಪಾಸ್ಟಲ್ಲಿ ನಡೆದಿರುವಂತಹ ಘಟನೆ ಏನಿದೆಯಲ್ಲ, ಆ ಪಾಸ್ಟಲ್ಲಿ ನಡೆದಿರುವಂತಹ ಘಟನೆಗಳನ್ನು ನೀವೇ ಮೆಲ್ಕು ಹಾಕ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಈ ಕಳವಳ ಏನು ಅಂತ ಹೇಳಿದ್ರೆ,
ಈ ವ್ಯಕ್ತಿ ಒಂದಷ್ಟು ನಿಮ್ಮನ್ನು ಅವಾಯ್ಡ್ ಮಾಡಿದ ಕೂಡಲೇ ಆಗಿರ್ಬೋದು, ಈ ವ್ಯಕ್ತಿ ಒಂದಷ್ಟು ನಿಮ್ಮನ್ನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇಟ್ಟಿದ್ದಾಗ, ಬ್ಲಾಕ್ ಮಾಡಿದಾಗ ನೀವೇನು ಮಾಡ್ತಿದ್ದೀರಿ, ಇಡೀ ಪ್ರಪಂಚಕ್ಕೆ ಬಂದಿದ್ದು ನಾನು ಈ ವ್ಯಕ್ತಿಗೋಸ್ಕರನೇ ಅನ್ನುವ ರೀತಿಯಲ್ಲಿ ಫೀಲ್ ಮಾಡ್ಕೊಳ್ತಾ ಇದ್ದೀರಿ. ದಯವಿಟ್ಟು ಅದಕ್ಕೆ ಫುಲ್ ಸ್ಟಾಪ್ ಮಾಡಿ. ಮನುಷ್ಯರಲ್ವಾ ಅವರು, ಪ್ರತಿ ಸತಿ ನಾನು ಹೇಳ್ತಾ ಇರ್ತೀನಿ ನಿಮಗೆ, ಅವರು ಮನುಷ್ಯರೇ, ಅವ್ರಿಗೂ ಫೀಲ್ ಆಗ್ತಾ ಇರುತ್ತೆ, ಅವ್ರಿಗೂ ನೆನಪಾಗಿದೆ. ಬಟ್ ಆದರೆ ನೀವು ಮಾಡಿರುವಂತಹ ಇರಿಟೇಷನ್ ಏನಾಗಿದೆ, ನೀವು ಮಾತಾಡುವಂತಹ ಅದೇ ವಿಚಾರನ ಡ್ರ್ಯಾಗ್ ಮಾಡಿದಾಗ ಏನಾಗುತ್ತೆ, ಈ ವ್ಯಕ್ತಿಗೆ ನನಗೊಂದಷ್ಟು ಅಂತರ ಬೇಕು ಅಂತ. ಬಟ್ ಆದರೆ ಇದು ಏನಾಗ್ತಾ ಇದೆ, ಅವರು ಕೂಡ ಬೇಗ ಮರೆಯೋದಕ್ಕಾಗ್ತಾ ಇಲ್ಲ, ಇಲ್ಲಿ ನೀವು ಕೂಡ ಬೇಗ ಮರೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ಈ ಸಂಬಂಧದ ವಿಚಾರದಲ್ಲಿ ಏರುಪೇರುಗಳು ಜಾಸ್ತಿ. ಸೊ ಹಾಗಾಗಿ ಸಡನ್ನಾಗಿ ಚೇಂಜ್ ಆಗಿಬಿಡ್ಬೇಕು, ಸಡನ್ನಾಗಿ ಆ ವ್ಯಕ್ತಿ ಬದಲಾವಣೆ ಆಗಿಬಿಡ್ಬೇಕು, ಸಡನ್ನಾಗಿ ಇದು ಎಲ್ಲನೂ ಸರಿ ಆಗಿಬಿಡ್ಬೇಕು, ಇದು ಯಾವುದನ್ನು ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬಿಕಾಸ್ ಇದು ಸಡನ್ನಾಗಿ ನೀವು ಏನೇ ಮಾತಾಡೋಕ್ಕೆ ಹೋದ್ರು ಅಥವಾ ಸಡನ್ ಕಾಂಟ್ಯಾಕ್ಟ್ ಬೇಕು ಅಂದ್ಕೊಂಡ್ರು, ಏನೇ ಮಾಡಿದ್ರು ಕೂಡ ಇನ್ನೂ ದೂರ ಆಗ್ತಾ ಹೋಗುತ್ತೆ, ಇನ್ನೂ ಡ್ರ್ಯಾಗ್ ಆಗ್ತಾ ಹೋಗುತ್ತೆ ಈ ಜಗಳ. ಸೊ ಹಾಗಾಗಿ ಒಂದಷ್ಟು ಟೈಮ್ ಕೊಡಿ. ಯಾಕೆ ನಿಮಗೆ ಈ ಸಡನ್ನಾಗಿ ಆ ವ್ಯಕ್ತಿ ಫೋನ್ ಮಾಡದೇ ಇದ್ದಾಗ ಆಗಿರ್ಬೋದು, ಆ ವ್ಯಕ್ತಿ ಸಡನ್ನಾಗಿ ನಿಮ್ಮ ಕಾಂಟ್ಯಾಕ್ಟಿಗೆ ಸಿಗಲ್ಲ ಅಂತ ಗೊತ್ತಾದ ಕೂಡಲೇ ಯಾಕೆ ಏನೇನೋ ಡಿಸಿಷನ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಮನಸ್ಸನ್ನು, ನಿಮ್ಮ ಮೈಂಡನ್ನು ಯಾಕೆ ಅಷ್ಟು ವಿಪರೀತ ಒಂದು ಕೆಟ್ಟ ಎನರ್ಜಿಗೆ ತೊಗೊಂಡು ಹೋಗ್ತೀರಿ, ನೆಗೆಟಿವ್ ಥಾಟ್ಸ್ಗಳು ಯಾಕೆ ತುಂಬಿಕೊಳ್ತೀರಿ? ಹೌದು, ಈ ಸಮಯ ಏನಾಗಬೇಕಾಗಿತ್ತು, ಏನಾಗ್ತಾ ಇದೆ, ಹೌದು ಆಗ್ತಾ ಇದೆ. ಬಟ್ ಆದರೆ ನೀವು ಯಾಕೆ ಅದನ್ನು ನೆಗೆಟಿವ್ ರೂಪಕ್ಕೆ ತಗೊಂಡು ಹೋಗ್ತಾ ಇದ್ರಿ ಅದು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ಅಗೇನ್ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈಗ ನೀವು ಯಾವುದೇ ಡಿಸಿಷನ್ ತೊಗೊಂಡು ಆ ವ್ಯಕ್ತಿ ಹತ್ರ ಕ್ಲಾರಿಟಿ ಕೇಳೋಕ್ಕೆ ಹೋದರೂ ಆ ವಿಚಾರಕ್ಕೆ ಅವರು ಸ್ಥೀಮಿತವಾಗಿ ಇರೋದಿಲ್ಲ. ಸೊ ಹಾಗಾಗಿ ನಾನು ಹೇಳೋದೇನು, ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರಿಗೆಲ್ಲ ದಯವಿಟ್ಟು ಟೈಮ್ನ ಬಿಟ್ಟುಬಿಡಿ, ಹೀಲ್ ಆಗತ್ತೆ ಎಲ್ಲ. ಯಾವುದೇ ಒಂದು ವಿಚಾರ ಆಗಿರಬಹುದು, ಯಾವುದೇ ಒಂದು ನಿಮ್ಮಿಬ್ಬರ ನಡುವೆ ಮನಸ್ತಾಪಗಳಾಗಿರಬಹುದು, ಭಿನ್ನಾಭಿಪ್ರಾಯಗಳು ನಿಮ್ಮಿಬ್ಬರ ಮಧ್ಯದಲ್ಲಿ ಏನೇ ಬರ್ತಾ ಇದ್ರೂ ಕೂಡ ಒಂದಷ್ಟು ಟೈಮ್ ತೊಗೊಳ್ಳಿ. ಈ ಸಡನ್ನಾಗಿ ಡಿಸಿಷನ್ನ ಮಾಡ್ಕೊಳ್ಳೋದು, ಸಡನ್ನಾಗಿ ನಿಮಗೆ ನೀವೇ ನೆಗೆಟಿವಿಟಿ ತೊಗೊಳ್ಳೋದು, ನೆಗೆಟಿವ್ ಯೋಚನೆಗಳನ್ನು ಮಾಡೋದು, ಇದು ಎಲ್ಲದಕ್ಕೂ ಕೂಡ ನೀವು ಬ್ರೇಕ್ ಇಡಬೇಕಾಗತ್ತೆ. ಇಲ್ಲಿ ನಾನು ಮತ್ತೊಂದು ಸಲ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಫ್ಲರ್ಟ್ ಮಾಡಬೇಕು ಅಂತ ಹೋಗಲ್ಲ. ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಅವ್ರು ಏನು ನಿಮಗೆ ಪ್ರಾಮಿಸ್ ಮಾಡಿರ್ತಾರೆ, ಅವ್ರು ಏನು ನಿಮಗೆ ಅವರು ಇದೇ ರೀತಿ ನಾನು ಇರ್ತೀನಿ ಈ ಥರ ಎಲ್ಲ ಏನು ಹೇಳಿದ್ರು, ಇದಕ್ಕೆ ಆ ಕಮಿಟ್ಮೆಂಟಿಗೆ ಆ ವ್ಯಕ್ತಿ ದೃಢವಾಗಿ ನಿಲ್ಲೋದಕ್ಕೆ ಆಗೋದಿಲ್ಲ. ಈಗಲೂ ಕೂಡ ನೀವೇನಾದರೂ ಹಠ, ಕೋಪದಲ್ಲಿ, ಸಿಟ್ಟಿನಲ್ಲಿ ಏನಾದರೂ ಆ ವ್ಯಕ್ತಿಗೆ ಬಹಳಷ್ಟು ಕೆಣಕೋದಕ್ಕೆ ಹೋದರೆ ಈಗ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತಹ ಉತ್ತರ ಕೊಡ್ತಾರೆ. ಬಟ್ ಆದರೆ ಮುಂದೊಂದು ದಿನ ಮತ್ತೆ ಇದು ಕಳಚಿ ಹೋಗುತ್ತೆ. ಸೊ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ, ಟೈಮ್ ಕೊಡಿ. ಆ ವ್ಯಕ್ತಿಗೆ ಅನ್ನಿಸ್ಬೇಕು ನಾನು ಏನೇ ಮಾಡಿದ್ರು ಮತ್ತೆ ವಾಪಸ್ ಹಿಂದೆ ಬಂದಿದ್ದಾರೆ ಅಂತ ಹೇಳಿ. ನಿಮ್ಗೆ ಅನ್ನಿಸ್ಬೋದು ಈ ವ್ಯಕ್ತಿ ನನ್ನಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದೆ, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದೆ, ಈ ವ್ಯಕ್ತಿ ಲೈಫಲ್ಲಿ ಯಾರೋ ಬಂದುಬಿಟ್ರು, ಏನೋ ಆಗೋಗ್ಬಿಡ್ತು, ಇದು ಮುಗ್ದೇ ಹೋಯ್ತು, ನನ್ನನ್ನು ಬ್ಲಾಕ್ ಮಾಡಿಬಿಟ್ರು, ಮುಗ್ದೇ ಹೋಯ್ತು ಸಂಬಂಧ, ಹಾಗೆ ಹೀಗೆ ಅಂತ ಹೇಳಿ. ಅವರು ಮನುಷ್ಯರೇ ಅಲ್ಲ, ಅವ್ರಿಗೂ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ ನಿಮ್ಮನ್ನು. ನೀವು ಎಷ್ಟು ಸೈಲೆಂಟ್ ಆಗಿರ್ತೀರಿ ಅಷ್ಟು ಉತ್ತಮ ಅಂತ ಹೇಳಿ. ಇಲ್ಲಿ ನಿಮ್ಮ ಆರೋಗ್ಯನೂ ಹಾಳು ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಯೋಚನೆಗಳನ್ನು ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮಲ್ಲಿ ಕೆಲವು ಬ್ಲಾಕೇಜಸ್ನ ನಿಮಗೆ ನೀವೇ ನೆಗೆಟಿವ್ ಆಗಿ ಯೋಚನೆ ಮಾಡಿ ಮಾಡಿ ಬ್ಲಾಕೇಜಸ್ನ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳ್ಬೋದು. ಸೊ ಓವರಾಲ್ ಈ ಕಾರ್ಡ್ನ ನಾನು ನೋಡಿದಾಗ ಏನನ್ಸುತ್ತೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಏನಿದ್ದಾರೆ, ನಿಮ್ಮ ಪರ್ಸನ್ ಯಾರು ವಿಚಾರವಾಗಿ ನೋಡ್ತಾ ಇದ್ರಿ, ಪದೇ ಪದೇ ಈ ವ್ಯಕ್ತಿ ಬಗ್ಗೆನೇ ಏನು ಯೋಚನೆ ಮಾಡ್ತಾ ಇದ್ರಿ, ಆ ವ್ಯಕ್ತಿಗೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಇದೆ. ಬಟ್ ಆದರೆ ಈ ಸಂಬಂಧ ಈಗ ಸರಿ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗುವ ಯಾವುದೇ ಮನಸ್ಥಿತಿಯಲ್ಲಿ ಆ ವ್ಯಕ್ತಿ ಇಲ್ಲ. ಸದ್ಯಕ್ಕೆ ಅವ್ರು ಯಾವುದೋ ಒಂದು ಬ್ಯುಸಿ ವಿಚಾರದಲ್ಲಿದ್ದಾರೆ, ಸದ್ಯಕ್ಕೆ ಯಾವುದೋ ಒಂದು ಮನಸ್ತಾಪದಲ್ಲಿದ್ದಾರೆ. ಅವ್ರಿಗೊಂದಷ್ಟು ಹೀಲಿಂಗ್ ಮುಖ್ಯ. ತಾಳ್ಮೆಯಿಂದ ಇರಿ, ಸೈಲೆಂಟಾಗಿ ಅವ್ರಿಗೆ ಅಂತಲೇ ಒಂದಷ್ಟು ಟೈಮ್ ಕೊಟ್ಬಿಡಿ. ಸಿಟ್ಟಾಗಿರ್ಬೋದು, ಜಗಳ ಆಗಿರ್ಬೋದು, ಬ್ರೇಕಪ್ ರೀತಿ ಆಗಿರ್ಬೋದು, ಏನೇ ಇರ್ಬೋದು, ಒಂದಷ್ಟು ಸೈಲೆಂಟಾಗಿರಿ, ಮೌನವಾಗಿರಿ. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಿ ಅಷ್ಟೇ ಆ ವ್ಯಕ್ತಿ ಬೇಗ ರೀಕನೆಕ್ಟ್ ಆಗ್ತಾರೆ. ಈಗಲೇ ಆಗಬೇಕು ಅಂತ ಹೋದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವ ಲೆಕ್ಕಕ್ಕೆ ಅವರು ಮಾತನಾಡಿ ಮತ್ತೆ ತಪ್ಪಿಸ್ಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಈ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಟೈಮ್ ಕೇಳ್ತಾ ಇದ್ದಾರೆ, ಟೈಮ್ ಬೇಕಾಗತ್ತೆ. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿದ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಗಲು ರಾತ್ರಿ ನೀವು ಯಾರ ಬಗ್ಗೆ ವಿಪರೀತ ಯೋಚನೆ ಮಾಡ್ತಾ ಇರ್ತೀರಿ,
ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಆ ವ್ಯಕ್ತಿಗೂ ಕೂಡ ನಿಮ್ಮ ಹಾಗೆ ಫೀಲಿಂಗ್ಸ್ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ನಡುವೆ ಯಾರಾದರೂ ಬೇರೆಯ ರೀತಿ ಮ್ಯಾನಿಪುಲೇಷನ್ ಮಾಡಿ ಆ ವ್ಯಕ್ತಿಯ ಮೈಂಡ್ ಡೈವರ್ಟ್ ಮಾಡುವ ಸಾಧ್ಯತೆ ಇದೆ. ಹಾಗೆ ನೀವು ಮಾತನಾಡಿದಂಥ ಮಾತುಗಳಾಗಿರ್ಬೋದು ಅಥವಾ ಪಾಸ್ಟಲ್ಲಿ ನಡೆದಿರೋದಂತಾಗಿರ್ಬೋದು, ಈಗಿನ ಸನ್ನಿವೇಶ ಏನಾಗಿದೆ ಆ ವ್ಯಕ್ತಿಗೆ ಬಹಳಷ್ಟು ಕನ್ಫ್ಯೂಷನ್ಗೆ ತಂದುಬಿಟ್ಟಿದೆ. ಈ ಸಂಬಂಧದಲ್ಲಿ ಪ್ರೀತಿ ವಿಶ್ವಾಸ ಅನ್ನೋದಕ್ಕಿಂತ ಬರೀ ಮಾತಿನ ಜಗಳ, ಮನಸ್ತಾಪಗಳೇ ನಾನು ಜಾಸ್ತಿ ನೋಡ್ತಾ ಇದ್ದೀನಿ. ಏಕೆಂದರೆ ಸ್ವಾರ್ಡ್ಸ್ನ ನಾಗೇನಾಗೆ ನೋಡ್ತಾ ಇದ್ದೀನಿ. ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮಗೆ ಮೋಸ ಮಾಡಬೇಕು ಅಂತ ಯಾವುದೇ ಥರ ಡಿಸಿಷನ್ ಮಾಡಿರಲಿಲ್ಲ. ಮೋಸ ಮಾಡುವಂತಹ ಮನಸ್ಥಿತಿನೂ ಕೂಡ ಆ ವ್ಯಕ್ತಿಗೆ ಇರಲಿಲ್ಲ. ಸಂದರ್ಭ ನಿಮ್ಮನ್ನು ಮೋಸ ಮಾಡುವ ಲೆಕ್ಕಕ್ಕೆ ಆ ವ್ಯಕ್ತಿನ ತಗೊಂಡು ಹೋಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಆ ವ್ಯಕ್ತಿಯಿಂದ ನಿಮಗೆ ಚುಚ್ಚು ಮಾತುಗಳೇ ವಿಪರೀತ ಆಗಿದೆ. ಇದರಿಂದ ನೀವು ಯಾವ ರೀತಿ ಬ್ಲಾಕೇಜ್ ಆಗಿದ್ದೀರಾ ಅಂತ ಹೇಳಿದ್ರೆ, ಮುಂದೆ ನಾನು ಯಾವ ರೀತಿ ಈ ವ್ಯಕ್ತಿ ಇಲ್ಲ ಅಂದರೆ ನಾನು ಯಾವ ರೀತಿ ಇರಬೇಕು, ಈ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ನಾನು ಮುಂದೆ ಹೇಗೆ ಹೊರಿಬೇಕು ಅನ್ನೋದೇ ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಆ ಲೆವೆಲಿಗೆ ನಿಮ್ಮ ಮನಸ್ಥಿತಿ ಹೋಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಕನ್ಫ್ಯೂಷನ್ನಲ್ಲಿ ಆ ವ್ಯಕ್ತಿನೂ ಇದ್ದಾರೆ. ಅವರು ನಿಮ್ಗೆ ಏನಾಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತಹ ಕ್ಲಾರಿಟಿ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಕೊಡ್ತಾ ಇಲ್ಲ ಅಂತ ಹೇಳಿ ತೋರಿಸುತ್ತೆ. ಸೊ ಇದರಿಂದ ನೀವು ಏನಾಗ್ತಿದೆ, ಹಗಲು ರಾತ್ರಿ ನಿದ್ದೆ ಮಾಡೋದಕ್ಕಾಗ್ತಾ ಇಲ್ಲ, ಪದೇ ಪದೇ ಅದೇ ಯೋಚನೆ ಮಾಡ್ತೀರಿ, ಮನಸ್ಸು ಕೂಡ ಕಂಟ್ರೋಲ್ನಲ್ಲಿ ಸಿಗ್ತಾ ಇಲ್ಲ. 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವರು ಇರುವ ರೀತಿ, ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡುವ ರೀತಿ, ಅವರು ನಿಮ್ಮನ್ನು ಒಂದಷ್ಟು ಬೈದದ್ದು ಅದನ್ನೆಲ್ಲ ಮೆಲ್ಕು ಹಾಕಿ ಎಷ್ಟೆಲ್ಲ ನಂಬಿಕೆ ಇಟ್ಟಿದ್ದೆ, ಎಷ್ಟೆಲ್ಲ ನಂಬಿಕೆ ಇಟ್ಟು ಮುಂದುವರೆದಿದ್ದೆ, ಯಾವ ರೀತಿ ಮಾಡಿದ್ರಲ್ಲ ಮೋಸ ಅನ್ನೋದು ಇನ್ನೂ ಕೂಡ ನೀವು ಜೀರ್ಣ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಸೊ ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಈ ವ್ಯಕ್ತಿಗೆ ನೀವು ಎಷ್ಟೇ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಿ, ಈ ವ್ಯಕ್ತಿಗೆ ನೀವು ಎಷ್ಟೇ ಪ್ರೀತಿಯಿಂದ ಮಾತಾಡೋಕೆ ಹೋಗಿ, ಎಷ್ಟೇ ಎಮೋಷನ್ಸ್ನ ತೋರಿಸಿ, ಎಷ್ಟೇ ಪ್ರೀತಿಯಿಂದ ಮಾತಾಡಿ, ಎಷ್ಟೇ ನಿಮ್ಮ ಮನಸ್ಸಿನಲ್ಲಿ ಏನೇ ಆಗ್ತಾ ಇದೆ ಅದನ್ನೆಲ್ಲ ಹೇಳ್ಕೊಳಕ್ಕೆ ಹೋದ್ರೂ ಕೂಡ ಈ ವ್ಯಕ್ತಿಯ ಮಾತುಗಳು ಬಹಳಷ್ಟು ಹಿರಿತವಾಗಿರುತ್ತೆ ಅಂತ ಹೇಳಿ ನಾನು ನೋಡಬಹುದು. ಈ ವ್ಯಕ್ತಿ ಬಹಳಷ್ಟು ನಿಮ್ಮನ್ನು ನೋವು ಕೊಡ್ತಾರೆ. ಈ ವ್ಯಕ್ತಿ ಬಹಳಷ್ಟು ಮಾನಸಿಕವಾಗಿ ನಿಮಗೆ ತುಂಬಾ ನೋವು ಕೊಡ್ತಾರೆ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವಿಚಾರದಿಂದ ನಿಮ್ಮ ಕೆಲಸಗಳಿಗೂ ನೀವು ಕನ್ಫ್ಯೂಷನ್ ಆಗೇ ಇದ್ದೀರಿ. ನಿಮ್ಮ ಲೈಫಲ್ಲಿ ಸರಿಯಾದ ನಿರ್ಧಾರಗಳನ್ನೇ ತಗೊಳ್ಳೋದಕ್ಕೆ ಬರ್ತಾ ಇಲ್ಲ. ನಿಮ್ಮ ಡೈಲಿ ರೊಟೀನ್ನ ಮರಿತಿದ್ದೀರಿ. ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ಬ್ಲಾಕೇಜ್ ಮಾಡ್ಕೊಳ್ತಾ ಇದ್ದೀರಿ. ಆಗಬೇಕಾದಂಥದ್ದು ಕೂಡ ಆಗದೆ ಇರುವ ರೂಪಕ್ಕೆ ನೀವೇ ತಗೊಳ್ತಾ ಇದ್ದೀರಿ ಅಂತ ಹೇಳ್ಬೋದು. ಯಾವುದೋ ಒಂದು ವಿಚಾರ, ಈ ವ್ಯಕ್ತಿಯಿಂದನೇ ನೀವು ಲೈಫ್ ಲೀಡ್ ಮಾಡಿರಲಿಲ್ಲ, ಈ ವ್ಯಕ್ತಿಯಿಂದನೇ ನೀವು ಭೂಮಿಗೂ ಬಂದಿರಲಿಲ್ಲ. ಬಟ್ ಆದರೆ ಈ ವ್ಯಕ್ತಿ ಇಲ್ದಿದ್ರೆ ಇವತ್ತು ಪ್ರಪಂಚನೇ ಇಲ್ಲ, ನಾನು ಹೆಂಗೆ ಮುಂದುವರಿಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಬರೀ ಆ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡೋದು, ಬರೀ ಆ ವ್ಯಕ್ತಿ. ನೀವು ಯಾಕೆ ಹೊರ್ಗಿನ ಪ್ರಪಂಚ ನೋಡ್ತಾ ಇಲ್ಲ? ಯಾಕೆ ನೀವು ಬೇರೆನೂ ಇದೆ, ನನ್ನ ಲೈಫಲ್ಲಿ ಇನ್ನೊಂದು ಇದೆ, ಮತ್ತೊಂದು ಇನ್ನೊಂದು ಅಂದ ತಕ್ಷಣ ಇದೇ ಸಂಬಂಧಗಳ ವಿಚಾರವಾಗಿ ತಲೆಗೆಡಿಸ್ಕೊಳ್ಳುವಂಥದ್ದಲ್ಲ. ನನ್ನ ಲೈಫಲ್ಲಿ ಇದೊಂದು ಪಾರ್ಟ್, ಬಹಳಷ್ಟು ವಿಚಾರಗಳು ಇನ್ನೂ ನನ್ನ ಲೈಫಲ್ಲಿ ಬರುವಂಥದ್ದಿದೆ ಅನ್ನೋದು ಯಾಕೆ ಥಿಂಕ್ ಮಾಡ್ತಾ ಇಲ್ಲ? ನಿಮಗೆ ನೀವೇ ಯಾಕೆ ಬ್ಲಾಕೇಜಸ್ ಮಾಡ್ಕೊಳ್ತಾ ಇದ್ದೀರಿ? ಯಾರು ಏನೇ ಹೇಳಿದ್ರು ಕೇಳೋದು, ಯಾರು ಏನೇ ಹೇಳಿದ್ರು ಕೈ ಮುಗಿಯೋದು, ಯಾರು ಏನೇ ಹೇಳಿದ್ರು ಆ ವ್ಯಕ್ತಿ ಬಗ್ಗೆ ಅದನ್ನೇ ನಂಬೋದು, ಆ ವ್ಯಕ್ತಿಯಿಂದ ಏನಾದರೂ ಒಂದು ಮೆಸೇಜ್ ಬರುತ್ತಾ ಅಂತ ವೆಯ್ಟ್ ಮಾಡ್ಕೊಳ್ಳೋದು, ಇದೇ ಹಗಲು ರಾತ್ರಿ ಯೋಚನೆ ಮಾಡುವಂಥದ್ದು ಮಾಡ್ಕೊಳ್ತಾ ಇದ್ದೀರಿ. ಅಲ್ಲಿ ಆ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋದ್ರೆ ಆ ವ್ಯಕ್ತಿಯಿಂದನೂ ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತಹ ಯಾವ ವಿಚಾರಗಳನ್ನು ನಡೀತಾ ಇಲ್ಲ. ಪದೇ ಪದೇ ಅವರ ಅಪ್ಡೇಟ್ಗಳನ್ನು ತಿಳ್ಕೊಂಡು ನೀವು ನಿಮ್ಮ ಮನಸ್ಸಿಗೆ ನೋವು ಮಾಡ್ಕೊಳ್ತಾ ಇದ್ದೀರಿ. ಆ ಸಡನ್ ಆಗಿ ಆ ವ್ಯಕ್ತಿಯ ಇರುವ ರೀತಿ ಆಗಿರ್ಬೋದು, ಆ ವ್ಯಕ್ತಿ ಮಾತನಾಡೋದಂಥದ್ದಾಗಿರ್ಬೋದು, ಅದನ್ನೆಲ್ಲ ನೀವು ಯೋಚನೆ ಮಾಡಿ ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಯಾಕೆ ಇವ್ರು ಇನ್ನೂ ಸ್ಟಿಕ್ ಆನ್ ಆಗ್ತಾ ಇಲ್ಲ? ಯಾಕೆಂದ್ರೆ ನಾವು ಯೋಚನೆ ಮಾಡ್ತಾ ಇರುವಂತಹ ರೀತಿನೇ ಡಿಪ್ರೆಷನ್ಗೆ ಹೋದಾಗ, ಆಂಗ್ಸೈಟಿಗೆ ಹೋದಾಗ ಆ ಥರದೊಂದು ಮನಸ್ಥಿತಿ ಶುರುವಾಗತ್ತೆ. ನಾನು ಯೋಚನೆ ಮಾಡಿರುವ ರೀತಿನೇ ಆ ಸಮಯಕ್ಕೆ ಫೋನ್ ಮಾಡಬೇಕು, ಆ ಸಮಯಕ್ಕೆ ಅವ್ರು ಸಿಕ್ಬಿಡ್ಬೇಕು, ಇಲ್ಲ ಅಂದರೆ ಮನಸ್ಸಿಗೆ ಕಳವಳ ಶುರು ಆಗುತ್ತೆ. ಯಾಕೆ ನೀವು ಆ ಥರದೊಂದು ಊಟ ಹಾಕ್ತೀರಿ ನಿಮ್ಮ ಬ್ರೈನಿಗೆ? ಯಾಕೆ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಜಾಸ್ತಿ ಇಟ್ಕೊಳ್ತೀರಿ? ದಯವಿಟ್ಟು ಎಕ್ಸ್ಪೆಕ್ಟೇಷನ್ಸ್ನ ಜಾಸ್ತಿ ಇಟ್ಕೊಳ್ದೆ ನೀವು ಹಾಗಾದರೆ ನಾವು ಡಿಪ್ರೆಷನ್ಗೆ ಹೋಗಿದ್ದೀವಿ, ನಾವು ಯಾವ ರೀತಿ ಇರಬೇಕು, ನನ್ನ ರೊಟೀನ್ಯಾಗೆ, ಯಾಕೆ ನಿಮ್ಮ ದೇಹದ ಬಗ್ಗೆ ಯೋಚನೆ ಮಾಡಿದ್ದೀರಾ? ನಿಮ್ಮ ಮುಖದ ಬಗ್ಗೆ, ನಿಮ್ಮ ಕೈ ಬಗ್ಗೆ, ನಿಮ್ಮ ಕಾಲ ಬಗ್ಗೆ, ನಿಮ್ಮ ಊಟದ ಬಗ್ಗೆ, ನಿಮ್ಮ ವ್ಯವಹಾರದ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಮನೆಯಲ್ಲಿರುವಂತಹ ವ್ಯಕ್ತಿಗಳ ಬಗ್ಗೆ ಒಂದು ಸಲ ಈ ವ್ಯಕ್ತಿನ ಒಂದು ಅರ್ಧ ಗಂಟೆ ಲೆಕ್ಕಕ್ಕೆ
ಈ ರೀಡಿಂಗ್ ಮುಗಿದ ನಂತರ, ಈ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರ ರೀಡಿಂಗ್ ಮುಗಿದ ನಂತರ ಅರ್ಧ ಗಂಟೆ ಈ ವ್ಯಕ್ತಿಯ ವಿಚಾರವಾಗಿ ನಾನು ಯೋಚನೆ ಮಾಡಲ್ಲ ಅಂತ ಹೇಳಿ, ನಾನು ಎಲ್ಲೆಲ್ಲಿ ಏನೇನು ತಪ್ಪು ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ, ಡೈಲಿ ರೊಟೀನ್ನಲ್ಲಿ ಏನೇನು ತಪ್ಪು ಮಾಡ್ತಾ ಇದ್ದೀನಿ ನೋಡಿ. ನೀವು ಬೆಳಗ್ಗೆ ಎದ್ದೋಳೋದ್ರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಕೂಡ ಬ್ಲ್ಯಾಂಕ್ ಆಗಿದ್ರಿ. ಯಾಕೆಂದರೆ ಇಲ್ಲಿ 7 ಪಕ್ಕದಲ್ಲೇ ನನಗೆ 2 ಬಂದಿದೆ. 7 ಯಾವಾಗಲೂ ಕೇತು, ಅವನು ಯಾವಾಗಲೂ ಕನ್ಫ್ಯೂಷನಲ್ಲೇ ಇಟ್ಟಿರ್ತಾನೆ. ಪಕ್ಕದಲ್ಲಿ ಇನ್ನೂ 2 ಆಫ್ ಸ್ವಾರ್ಡ್ಸ್ ಬಂದು ಅಂತಂದರೆ ಬರೀ ಆಗಿರುವಂತಹ ಘಟನೆಗಳನ್ನ ಮೆಲ್ಕು ಹಾಕೋದು. ಸಡನ್ ಆಗಿ ಏನೋ ಕೆಲಸ ಮಾಡ್ತಿರ್ತೀರಿ, ಸಡನ್ ಆಂಗ್ಸೈಟಿ ಫೀಲ್ ಆಗುತ್ತೆ, ಸಡನ್ ಎದೆ ಬಡಿತ ಶುರು ಆಗುತ್ತೆ, ಮತ್ತೆ ಮಾನಸಿಕವಾಗಿ ನೊಂದು ಹೋಗೋದು. ಸೊ ಇಲ್ಲಿ ನಿಮ್ಮ ಕೆಲಸದ ವಿಚಾರವಾಗಿ ಒಂದಷ್ಟು ನೀವು ಸರಿಯಾದ ನಿರ್ಧಾರ ತಗೊಳ್ಳಿ. ಸರಿಯಾದ ನಿರ್ಧಾರ ತಗೊಂಡು ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ. ನಿಮ್ಮ ಲೈಫಲ್ಲಿ ಇದೇ ಅಲ್ಲದೆ ಬೇರೆನೂ ಕೂಡ ಇದೆ. ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಆ ವ್ಯಕ್ತಿ ಅವರ ಲೈಫ್ನ ಸೆಕ್ಯೂರ್ಡ್ ಆಗಿ ನೋಡ್ಕೊಳ್ತಾ ಇದ್ದಾರೆ, ಒಂದಷ್ಟು ಟ್ರಾವೆಲಿಂಗಲ್ಲಿದ್ದಾರೆ. ಅವ್ರು ಸರಿಯಾದ ನಿರ್ಧಾರ ನಿಮ್ಮ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಇನ್ನೂವರೆಗೂ ಮಾಡಿಲ್ಲ. ಇಲ್ಲಿ ಅಗೇನ್ ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ದಯವಿಟ್ಟು ಅವರ ಈಗೋ ಜಾಸ್ತಿ ಇದೆ, ಅವರ ಈಗೋ ಜಾಸ್ತಿ ಇದೆ. ಇನ್ನೂ ನೀವು ಕಾಂಟ್ಯಾಕ್ಟ್ ಮಾಡುವ ಎಷ್ಟು ಮಾಡ್ತಿರೋ ಅವ್ರ ಈಗೋ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಸಿಟ್ಟು ಜಾಸ್ತಿ ಹೋಗುತ್ತೆ, ನಿಮ್ಮ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಬ್ರೈನಿಗೆ ಸಮಾಧಾನ ಇರುವಂತಹ ಉತ್ತರ ಸಿಗೋದೇ ಇಲ್ಲ ಕೊನೆವರೆಗೂ ಕೂಡ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಓಕೆ, ಇಲ್ಲಿ ಕ್ಲಾರಿಟಿಗೆ ನಾನು ಮತ್ತೊಂದು ಕಾರ್ಡ್ನ ತಗೊಳ್ತಾ ಇದ್ದೀನಿ. ಇಲ್ಲಿ 10 ಆಫ್ ಪೆಂಟಿಕಲ್ಸ್. ಈ ವ್ಯಕ್ತಿಯಿಂದ ಎಷ್ಟೆಲ್ಲ ನೋವು ಅನುಭವಿಸ್ಬೇಕು ಅಂದ್ಕೊಂಡಿದ್ರಿ, ಎಷ್ಟೆಲ್ಲ ನೋವನ್ನು ಅನುಭವಿಸಬೇಕಾಗಿತ್ತೋ ಎಲ್ಲನೂ ಕೂಡ ಒಂದು ಎಂಡಿಂಗ್ ಲೆವೆಲಲ್ಲಿ ಬಂದಿದೆ. ಈ ವ್ಯಕ್ತಿಗೂ ಯೋಚನೆ ಇದೆಯಾ ನಿಮ್ಮ ಬಗ್ಗೆ ಅಂತ ಹೇಳಿದ್ರೆ ಅವ್ರು ಬ್ಲ್ಯಾಂಕ್ ಆಗಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಇನ್ನೂ ಯಾವುದೇ ಸರಿಯಾದ ನಿರ್ಧಾರಗಳನ್ನು ತಗೊಂಡಿಲ್ಲ. ಈ ವ್ಯಕ್ತಿ ಒಂದಷ್ಟು ಈಗೋಯಿಂದ ಒಂದು ಸ್ಟ್ರಾಂಗ್ ಆಗಿ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿದೆ. ಇವರು ಚಂಚಲ ಮನಸ್ಸಿಂದ ಬೇಗ ಮೈಂಡ್ ಫ್ಲಿಕ್ಚುಯೇಟ್ ಆಗುತ್ತೆ. ಇವರು ನಿಮ್ಮ ರೀತಿನೇ ಕೊರಗ್ತಾ ಕೂತು ಯೋಚನೆ ಮಾಡ್ತಾ ಹತ್ತು ಕರೆದು ಈ ರೀತಿ ಮಾಡಬೇಕು ಅನ್ನುವಂತಹ ಯಾವ ಗುಣಲಕ್ಷಣಗಳು ಕೂಡ ಈ ವ್ಯಕ್ತಿಯಲ್ಲಿ ನಾನು ನೋಡ್ತಾ ಇಲ್ಲ. ಸೊ ಹಾಗಾಗಿ ಈಗ ನೀವು ಈ ವ್ಯಕ್ತಿನ ಮಾತನಾಡೋಕೆ ಹೋದರೆ ತುಂಬ ಈಗೋ ಹರ್ಟ್ ಮಾಡ್ತಾರೆ. ಇದರಿಂದ ನಿಮಗೂ ಸಿಟ್ಟು ಬರೋ ಸಾಧ್ಯತೆ ಇದೆ, ಇದರಿಂದ ನಿಮಗೂ ಹಠ ಕೋಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ವ್ಯಕ್ತಿಯನ್ನು ಒಂದಷ್ಟು ತಿಂಗಳ ಕಾಲ ನಿಮ್ಮ ಮೈಂಡಿಂದನೇ ಡಿಲೀಟ್ ಮಾಡಿ. ಯಾಕೆ ನಿಮಗೆ ಬರಬೇಕಾಗಿರುವಂತಹ ನೋಡಿ, ಇದರಿಂದ ನೀವು ಈ ಸ್ಟ್ರೆಸ್ನಿಂದ ನಿಮ್ಮ ಹಣದ ಬ್ಲಾಕೇಜ್ ಮಾಡ್ಕೊಳ್ತಾ ಇದ್ದೀರಿ. ನಿಮ್ಮ ಲೈಫಲ್ಲಿ ಸಾಕಷ್ಟು ಆಪರ್ಚುನಿಟೀಸ್ಗಳು ಬರ್ತಾ ಇದೆ, ಅದ್ರ ಕಡೆ ಮುಖ ಮಾಡಿ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಥರ್ಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಗಲು ರಾತ್ರಿ ನೀವು ಯಾರ ಬಗ್ಗೆ ವಿಪರೀತ ಯೋಚನೆ ಮಾಡ್ತಾ ಇದ್ದೀರಿ, ಆ ವ್ಯಕ್ತಿ ನಿಮ್ಮ ವಿಚಾರವಾಗಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಆ ವ್ಯಕ್ತಿಗೂ ಕೂಡ ನಿಮ್ಮ ಹಾಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ, ಆ ವ್ಯಕ್ತಿ ನಿಮ್ಮ ಹತ್ತಿರ ನಿಮ್ಮ ಬಳಿ ಮರಳಿ ಬರೋ ಸಾಧ್ಯತೆ ಹೆಚ್ಚಿದೆಯಾ. ಓಕೆ, ಇಲ್ಲಿ ದಿ ಚಾರಿಯಟ್ ಇದೆ. ಓಕೆ, ಇಲ್ಲಿ ಚಾರಿಯಟ್ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರು ಕೂಡ, ಏನೇ ಮಾಡಿದ್ರು ಕೂಡ ಅವರ ಡಿಸಿಷನ್, ಅವರು ನಿಮ್ಮ ಲೈಫಿಗೆ ಬಂದರೆ ಎಲ್ಲನೂ ಸರಿ ಇರುತ್ತೆ. ಅವ್ರು ಸರಿಯಾದ ನಿರ್ಧಾರ ತೊಗೊಂಡ್ರೆ ಎಲ್ಲನೂ ಓಕೆ ಆಗುತ್ತೆ. ಬಟ್ ಆದರೆ ಈ ವ್ಯಕ್ತಿ ಏನಾಗ್ತಾ ಇದೆ, ಒಂದು ನಿಮ್ಮ ವಿಚಾರವಾಗಿ ಯಾವುದೇ ರೀತಿ ಸ್ಟ್ಯಾಂಡ್ ತೊಗೊಂಡಿಲ್ಲ ಇನ್ನು. ಇಲ್ಲಿ ಯಾವುದೇ ರೀತಿ ಅವ್ರಿಗೆ ಒಂದು ರೀತಿ ಎರಡು ರೀತಿ ಎ ಯೋಚನೆ ಮಾಡ್ತಾರೆ, ಎ ತಪ್ಪಿದ್ರೆ ಬಿ ಯೋಚನೆ ಮಾಡ್ತಾರೆ. ನಾನು ನಿಮ್ಮ ಜೊತೆಗೆ ಇರಬಹುದಾ ಅಥವಾ ಯಾವ ರೀತಿ ಇರಬೇಕು, ನಿಮಗಿರುವಂತಹ ಕಾನ್ಫಿಡೆನ್ಸ್, ನಿಮಗಿರುವಂತಹ ಉತ್ಸಾಹ ಈ ವ್ಯಕ್ತಿ ಇನ್ನೂ ತಗೊಂಡಿಲ್ಲ. ಈ ವ್ಯಕ್ತಿ ಮೈಂಡಲ್ಲೇ ಇಲ್ಲ. ಏಕೆಂದರೆ ಇವ್ರು ಯಾವಾಗಲೂ ಕೂಡ ಮೈಂಡ್ ಫ್ಲಿಕ್ಚುಯೇಟ್ ಆಗ್ತಾ ಇರುತ್ತೆ. ನೀವು ಹಿಂಗಿದ್ರೆ ಅವ್ರು ಹಂಗೆ ಯೋಚನೆ ಮಾಡ್ತಾರೆ, ಅವ್ರು ಹಂಗಿದ್ರೆ ಇವರು ಹಿಂಗೆ ಯೋಚನೆ ಮಾಡ್ತಾರೆ. ಸೊ ಹಂಗಾಗಿ ಈ ವ್ಯಕ್ತಿ ಯಾವುದೇ ರೀತಿಯ ನಿಮ್ಮ ವಿಚಾರವಾಗಿ ಯಾವುದೇ ರೀತಿ ಸ್ಟ್ಯಾಂಡ್ನ ತಗೊಂಡಿಲ್ಲ ಇನ್ನೂವರೆಗೂ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಸಾಕಷ್ಟು ಎಮೋಷನ್ಸ್ಗಳು ಈ ಪ್ರೀತಿಯಲ್ಲಿತ್ತು, ಈ ಸಂಬಂಧಗಳಲ್ಲಿತ್ತು. ಈಗ ನನಗೆ ಯಾವುದು ಬೇಡ ಅನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಹೋಗಿದ್ದಾರೆ. ಬಹಳಷ್ಟು ಆಸೆ ಕನಸುಗಳನ್ನು ನೀವು ಕಟ್ಕೊಂಡಿದ್ರಿ, ಆ ಪ್ರೀತಿನೇ ಇಲ್ಲಿಂದ ಹೋಗ್ತಾ ಇದೆ ಅನ್ನುವ ರೀತಿಯಲ್ಲಿ ಆಗ್ತಾ ಇದೆ.
ಅಲ್ಲಿ ಆ ವ್ಯಕ್ತಿಗೆ ಯಾವುದೋ ಒಂದು ಒಳ್ಳೆಯ ಆಪರ್ಚುನಿಟಿ ಆಗಿರ್ಬೋದು, ಹೊಸ ಬೆಳಕಾಗಿರ್ಬೋದು, ಹೊಸ ಲೈಫ್ ಆಗಿರ್ಬೋದು, ಇದಲ್ಲದೆ ಇನ್ನೊಂದೇನೋ ನನ್ನ ಜೀವನದಲ್ಲಿದೆ ಅನ್ನುವಂತಹ ಒಂದು ಓವರ್ ಕಾನ್ಫಿಡೆನ್ಸ್ ಏನು ಮಾಡ್ತಾ ಇದೆ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗೋದಕ್ಕೆ ಇದೆಲ್ಲ ಮುಖ್ಯ ಕಾರಣಗಳಾಗ್ತಾ ಇದೆ. ಇಲ್ಲಿ ನೀವೇನು ಮಾಡ್ತಾ ಇದ್ದೀರಿ, ಬಹಳಷ್ಟು ಈ ವಿಚಾರದಲ್ಲಿ ತುಂಬ ಕನಸುಗಳನ್ನು ಕಟ್ಟಿರುವಂಥದ್ದು ಅದನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ. ಇದೊಂದು ಯಾವ ರೀತಿಯಾಗಿದೆ ಅಂದರೆ ಒಂದು ಗ್ರಹಣದ ಸಮಯ ಆದಂಗೆ ಆಗಿದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬೋದು. ಒಂದು ಬಹಳಷ್ಟು ಗೋಜುಮಯ ಆಗಿದೆ. ಬರಬಹುದೇನೋ ಅನ್ನುವ ವೇಟಿಂಗ್ ಕೂಡ ನೀವು ಮಾಡ್ಕೊಂಡಿದ್ದೀರಿ. ಇವತ್ತಿಗೂ ನನ್ನ ಲೈಫಲ್ಲಿ ಮರಳಿ ಬರಬಹುದೇನೋ ಅಂತ ಹೇಳಿ ಆಗ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಬ್ಬರು ಕೂಡ ಕ್ಲಿಯರ್ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ಬಟ್ ಆದರೆ ಒಂದಷ್ಟು ದಿನಗಳ ಕಾಲ, ಒಂದು 5 ದಿನನೋ ಅಥವಾ 1 ವೀಕೋ 2 ವೀಕ್ಸೋ 3 ವೀಕ್ಸೋ ಇಷ್ಟು ದಿನಗಳ ಕಾಲ ಒಂದಷ್ಟು ನೀವು ಈ ವ್ಯಕ್ತಿಯಿಂದ ದೂರ ಆಗಿ ನಂತರದಲ್ಲಿ ಅಥವಾ ಆ ವ್ಯಕ್ತಿನೇ ನಿಮಗೆ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇರುತ್ತೆ ಅಥವಾ ನೀವು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇರುತ್ತೆ. ಯಾಕೆ ನಾನು ಈಗಲೇ ಕಾಂಟ್ಯಾಕ್ಟ್ ಮಾಡಬಾರ್ದಾ, ಈಗಲೇ ಮಾಡಿಬಿಡ್ಬೋದಲ್ಲ, ಹಂಗಾದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದಾದರೆ ಈಗಲೇ ಕಮ್ಯುನಿಕೇಷನ್ ಮಾಡ್ತೀವಿ. ಬಟ್ ಈಟ್ ಆಫ್ ದಿ ಮೂಮೆಂಟಲ್ಲಿ ನೀವು ಈಗೇನು ಮಾತಾಡೋದು ತಪ್ಪಾಗತ್ತಲ್ಲ. ಸೊ ಹಾಗಾಗಿ ಒಂದಷ್ಟು ದಿನಗಳ ಕಾಲ ನೀವು ಸೈಲೆಂಟಾಗಿರಬೇಕಾಗತ್ತೆ. ಆಗೇನಾಗತ್ತೆ, ಅವರ ಮೈಂಡು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರತ್ತೆ. ನಿಮಗೂ ಕೂಡ ಒಂದಷ್ಟು ಅವ್ರ ಬಗ್ಗೆ ಏನೆಲ್ಲ ಗೊಂದಲ ಇತ್ತು, ಏನೆಲ್ಲ ಮಾಡಿದ್ರು ಅದೆಲ್ಲ ಒಂದಷ್ಟು ತಿಳಿಯಾಗತ್ತೆ. ಆಗ ನೀವಿಬ್ಬರು ಕೂತು ಕ್ಲಿಯರ್ ಕಮ್ಯುನಿಕೇಷನ್ ಮಾಡಿ ಈ ಪಾಸ್ಟಲ್ಲಿ ನಡೆದಿರುವಂತಹ ಘಟನೆಗಳನ್ನು ಮೆಲುಕು ಹಾಕದೆ ಮುಂದಿನ ಲೈಫಿನ ಬಗ್ಗೆ ನೀವು ಯೋಚನೆ ಮಾಡೋದ್ರಿಂದ ಏನಾಗತ್ತೆ, ಒಂದಷ್ಟು ಆ ವ್ಯಕ್ತಿ ಮರಳಿ ನಿಮ್ಮ ಹತ್ರ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅವ್ರ ಬಗ್ಗೆನೇ ನೀವು ಕೇಳ್ಕೊಳ್ಬೇಕಾಗತ್ತೆ. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಅಗೇನ್ ಅವರು ಹುಡುಕ್ತಾರೆ ನಿಮ್ಮ ಇನ್ನೊಂದು ವೀಕೋ 10 ಡೇಸೋ ಆದ ನಂತರ ನಿಮ್ಮನ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡಬಹುದು, ನಿಮ್ಮನ್ನು ಯಾವ ರೀತಿ ಮಾತಾಡಬಹುದು, ಯಾವ ರೀತಿ ಇರಬಹುದು ನಾನು ಇವ್ರ ಜೊತೆಗೆ ಅನ್ನುವ ದಾರಿನ ಹುಡುಕುವಂಥದ್ದಾಗತ್ತೆ ಆ ವ್ಯಕ್ತಿ. ಸೊ ಅಗೇನ್ ನಿಮ್ಮಿಬ್ಬರ ನಡುವೆ ರೀಕನೆಕ್ಟ್ ಆಗುವ ಸಾಧ್ಯತೆ ನಾನು ಹೆಚ್ಚಾಗಿ ನೋಡ್ತಾ ಇದ್ದೀನಿ. ಓಕೆ, ಇಲ್ಲಿ ಸಾಕಷ್ಟು ಜನ ಮಿರರ್ ಟೆಕ್ನಿಕ್ ಮಾಡುವಂಥದ್ದು, ಮೆಡಿಟೇಷನ್ ಮಾಡುವಂಥದ್ದು, ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳುವಂಥದ್ದು, ಒಂದು ಹೊಸ ರೀತಿಯಲ್ಲಿ ನೀವು ಕಾಣಿಸ್ಕೊಳ್ಳುವಂಥದ್ದು. ಇದೊಂದು ಒಳ್ಳೆ ಪೀರಿಯಡ್ ಅಪ್ಪ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡದೇ ಇರುವಂಥದ್ದಾಗಿರ್ಬೋದು, ನೀವು ಅವ್ರನ್ನ ಮಾತನಾಡಿಸದೇ ಇರುವಂಥದ್ದಾಗಿರ್ಬೋದು, ಅವ್ರು ನಿಮ್ಮನ್ನು ಮಾತಾಡಿಸ್ದೇ ಇರುವಂಥದ್ದಾಗಿರ್ಬೋದು, ಅವ್ರು ಯೋಚನೆ ಮಾಡಲಿ ಬಿಡಲಿ. ಬಟ್ ಆದರೆ ಈಗಿನ ಸಂದರ್ಭ ಏನಾಗಿದೆ, ಆ ವ್ಯಕ್ತಿಗೆ ನಾನು ಈ ರೀತಿ ಹೋದರೆ ಆ ರೀತಿ ಆಗುತ್ತೆ. ಅದಕ್ಕೆ ಅವ್ರಿಗೆ ನೀವೇ ಬೇಕು ಅಂತ ಆಗಬೇಕು ಅನ್ನೋದಾದ್ರೆ ಸ್ವಲ್ಪ ಟೈಮ್ ಕೊಡಿ. ಆಗ ಅವ್ರಿಗೆ ಅರ್ಥ ಆಗತ್ತೆ, ನಾನು ಎಂಥವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೆ, ಬೇಕು ನಂಗೆ ಅವರು ಅಂತ ಹೇಳಿ. ಈಗ ಅವ್ರು ಬೇಡ ಅಂದ ಕೂಡಲೇ ನಿಮ್ಗೆ ಏನನ್ಸ್ಬಿಡುತ್ತೆ ಮನಸ್ಸಿಗೆ, ಅಯ್ಯೋ ನನ್ನನ್ನು ಬಿಟ್ಟು ಎಲ್ಲೋ ಹೋಗ್ಬಿಟ್ರ, ಈ ಸಂಬಂಧ ಮುಗ್ದೇ ಹೋಯ್ತಾ, ಮತ್ತೆ ಈ ಸಂಬಂಧ ಬರೋದೇ ಇಲ್ವಾ, ಕೂಡೋದೇ ಇಲ್ವಾ ಅನ್ನೋದು ಬಹಳಷ್ಟು ಯೋಚನೆಗಳನ್ನು ನೀವು ಮಾಡ್ತೀರಿ. ಬಟ್ ಆದರೆ ಈ ಸಂಬಂಧ ಏನಿದೆ ರಿಯೂನಿಯನ್ ಆಗುವ ಸಾಧ್ಯತೆ ಹೆಚ್ಚಿದೆ. ಸೊ ಹಾಗಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ನೋ ಕಾಂಟ್ಯಾಕ್ಟ್ ರೂಲ್ನ ನೀವು ಸರಿಯಾಗಿ ಅದನ್ನು ಬಳಸ್ಕೊಳ್ಳಿ, ಸರಿಯಾಗಿ ಅದನ್ನು ಮಾಡಿ. ಎಷ್ಟೇ ಮನಸ್ಸು ಕಳವಳ ಆಗುತ್ತೆ, ಹೌದು ನಾನು ಮಾತನಾಡಬಾರ್ದಪ್ಪ ಅಂತ, ಮತ್ತೆ ಬೆಳಗ್ಗೆ ಎದ್ದೋಳೋದು, ಅವ್ರ ಬಗ್ಗೆ DP ನೋಡೋದು, ಅವರು ಬ್ಲಾಕ್ ತೆಗ್ದಿದ್ದಾರಾ ನೋಡೋದು, ಅವ್ರ ಬಗ್ಗೆ ಯೋಚನೆ ಮಾಡೋದು, ಅವ್ರು ಬ್ಲಾಕ್ ಮಾಡಿದರೆ ಇನ್ನೂ ಸಡನ್ನಾಗಿ ಮತ್ತೆ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದು. ನಮ್ಮ ಮನಸ್ಸಿಗೆ ಯಾವಾಗ ಒಂದು ರೀತಿ ಗೋಜಾಗಿರುತ್ತೆ, ತುಂಬ ತಲೆ ಕೆಡುವಂಥ ವಿಚಾರಗಳಾಗಿರುತ್ತೆ, ಪದೇ ಪದೇ ಆ ಥರ ವಿಚಾರಗಳನ್ನು ಯಾಕೆ ಮಾಡ್ತೀರಿ? ನಮ್ಮೊಳಗಿರುವಂತಹ ಹೃದಯಕ್ಕೂ ನೀವು ನೋವು ಕೊಡ್ತೀರಿ, ಹಾರ್ಟ್ನ ಬ್ಲಾಕೇಜ್ ಮಾಡ್ಕೊಳ್ತೀರಿ, ಪದೇ 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 ಅದೇ ಟೆನ್ಷನ್ಗೊಳಗಾಗ್ತೀರಿ. ಸೊ ಹಾಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಅವ್ರು ಬ್ಯುಸಿ ಇದ್ರೆ ನೀವು ಟೆನ್ಷನ್ ಆಗೋದು, ಅವ್ರು ವೇಟಿಂಗ್ ಬಂದರೆ ನೀವು ಟೆನ್ಷನ್ ಆಗೋದು, ಆಗೇನ್ ಇರುತ್ತಲ್ಲ ನಿಮ್ದು ಏನೇನೆಲ್ಲ ನೀವು ಟೆನ್ಷನ್ ಆಗಿ ಬರುವಂಥದ್ದು. ನಿಮಗೆ ನೀವು ಟೆನ್ಷನ್ ಹಾಕ್ಕೊಳ್ಳೋಕೆ ಎಷ್ಟು ಸಾಧ್ಯ ಅವ್ರನ್ನ ಅಷ್ಟು ಕಂಡುಹಿಡಿಯೋದಕ್ಕೆ ಹೋಗ್ತೀರಿ. ಅವ್ರನ್ನ ಕಂಡುಹಿಡಿದು ನಿಮಗೆ ಟೆನ್ಷನ್ ಮಾಡ್ಕೊಂಡು ಏನ್ರಿ ಪ್ರಯೋಜನ ಇದೆ? ಆ ವ್ಯಕ್ತಿ ಸರಿ ಇಲ್ವಾ? ಸರಿ, ಸುಮ್ಮನೆ ಇದ್ದು ಬಿಡಿ. ಸರಿ ಇದ್ದಾರಾ? ಸರಿ ಇದ್ರೂ ಸುಮ್ಮನೆ ಇರಿ. ಏನೋ ಒಂದು ಸಂದರ್ಭ ಬಂದಿದೆ, ಒಂದಷ್ಟು ಟೈಮ್ ಬೇಕಾಗತ್ತೆ ಹೀಲ್ ಆಗೋದಕ್ಕೆ. ಸೊ ಹಾಗಾಗಿ ಕೆಲವರೆಲ್ಲ ಮಿರರ್ ಟೆಕ್ನಿಕ್ ಮಾಡುವಂಥದ್ದು, ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದು, ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದು, ಇದೊಂದು ಒಳ್ಳೆಯ ಸಮಯ ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳುವಂಥದ್ದು, ನಿಮ್ಮ ಲೈಫಿನ ವಿಚಾರವಾಗಿ ನೀವು ಬದಲಾವಣೆ ಕಾಣ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಆ ವ್ಯಕ್ತಿ ಪುನಃ ನಿಮ್ಮ ಲೈಫಲ್ಲಿ ಬಂದಾಗ ನೀವು ಹೊಸ ವ್ಯಕ್ತಿಯಂತೆ ಕಾಣಬೇಕು ಅವ್ರಿಗೆ. ನಿಮ್ಮ ಬ್ಯೂಟಿಯಲ್ಲಾಗಿರಬಹುದು, ನಿಮ್ಮ ಮಾತಿನಲ್ಲಾಗಿರಬಹುದು, ನಿಮ್ಮ ಯಾವುದೇ ಒಂದು ವಿಚಾರದಲ್ಲಿ, ಯಾವುದೇ ಸ್ಕಿಲ್ಲಲ್ಲಿ ನೀವು ಇದ್ರೂ ಕೂಡ ನಾನು ಇಂಥವ್ರನ್ನ ಮಿಸ್ ಮಾಡ್ಕೊಂಡಿದ್ದು ಅಂತ ಅಂದ್ಕೊಳ್ಬೇಕು.
ಆ ರೀತಿ ಇದೊಂದು ಒಳ್ಳೆಯ ಟೈಮ್. 8ರಿಂದ 10 ದಿನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮಾಡಿ, ಅದೇ ಅವರೇ ಬರ್ತಾರೆ, ಅವ್ರ ಬಗ್ಗೆ ಯೋಚನೆನೇ ಬಿಡಿ. ಓಕೆ, ಸೊ ಇದು ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ನ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಅಥವಾ ವಾಟ್ಸ್ಆ್ಯಪ್ ಮುಖಾಂತರವಾಗಿ ಕೂಡ ನೀವು ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.